ತಿನ್ಸಿ ತಿನ್ಸಿ ನನ್ನ ಮೈದನ್ನ ಚೆನ್ನಾಗಿ ತಿಂದು ಲಾಫಿಂಗ್ ಬುದ್ಧ ತರ ಗುಂಡಕ್ಕಾಗ್ಬೇಕು. ಆಗ್ಲಾದ್ರೂ ಮುಖದಲ್ಲಿ ನಗು ಕಾಣಿಸುತ್ತಾ ನೋಡೋಣ. ಸುಮ್ಮನಿರು ಪೂರ್ಣಿ, ನೀನು ಈ ರೀತಿ ತಮಾಷೆ ಮಾಡ್ತಾ ಇದ್ರೆ ಅವ್ನು ತಿನ್ನೋದನ್ನು ನಿಲ್ಸ್ಬಿಡ್ತಾನ ಅಷ್ಟೇ. ಅಮ್ಮ ಇಷ್ಟೆಲ್ಲ ಮುದ್ದು ಮಾಡ್ಬಿಡಿ, ಅವ್ರೇನಿನ್ನೂ ಚಿಕ್ಕ ಮಗುನಾ? ಅಯ್ಯೋ ಸಾರಿ 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 ಮರ್ತಿದ್ದೆ, ಅವ್ರಿನ್ನೂ ಚಿಕ್ಕ ಮಗುನೇ ತಾನೆ. ಟ್ಯಾಬ್ಲೆಟ್ನ ನೀರಲ್ಲೋ ಹಾಲಲ್ಲೋ ಕರಗಿಸಿ ಕುಡಿತಾರೆ ಅಂದಮೇಲೆ ಚಿಕ್ಕ ಮಗುನೇ ಬಿಡಿ. ಅಮ್ಮ, ನಾನು ಅದಕ್ಕೆ ಇಲ್ಲಿ ಟ್ಯಾಬ್ಲೆಟ್ ತಗೊಳ್ಳೋದ ಅಂತ ಹೇಳಿದ್ದು. ಈಗ ನೋಡಿ ಎಲ್ಲ ಹೇಗೆ ಮಾತಾಡ್ತಾರೆ. ಪೂರ್ಣಿ, ಏನಮ್ಮ ಇದೆಲ್ಲ? ಮತ್ತಿನ್ನೇನಮ್ಮ, ಚಿಕ್ಕ ಮಕ್ಕಳು ದೊಡ್ಡವ್ರ ಮಾತನ್ನ ಕೇಳಬೇಕು. ಊಟ ಮಾಡು ಅಂದ್ರೆ ಊಟ ಮಾಡಬೇಕು, ಹಠ ಮಾಡಬೇಡ ಅಂದ್ರೆ ಹಠ ಮಾಡಬಾರ್ದು. ನೋಡಿ, ನೀವು ಈ ರೀತಿ ಎಲ್ಲ ಮಾತಾಡೋದಾದ್ರೆ ನಾನು ಇಲ್ಲಿಗೆ ಬರೋದೇ ಇಲ್ಲ. ಬರಲ್ವಾ? ಬರ್ದೆ ಎಲ್ಲ ಹೋಗ್ತೀರಾ? ಕಬ್ಬಣ ಇದ್ ಕಡೆ ಮ್ಯಾಗ್ನೆಟ್ ಬರ್ಬೇಕು, ಹಸು ಇದ್ ಕಡೆ ಕರು ಬರ್ಲೇಬೇಕು. ಹಾಗೆ ಅಮ್ಮ ಇದ್ ಕಡೆ ಮಗ ಬರ್ಲೇಬೇಕು. ನಿಮ್ ವೀಕ್ನೆಸ್ ನನಗೆ ಗೊತ್ತಿಲ್ವಾ? ಅಷ್ಟಕ್ಕೂ ನಿಮ್ಮನ್ನ ನಾನಲ್ದೆ ಇನ್ಯಾರು ರೇಗಿಸ್ಬೇಕು? ಅಷ್ಟು ಅಧಿಕಾರ ಇಲ್ವಾ ಅತ್ತಿಗೆಗೆ? ಏನೋ ಅದಕ್ಕೆ ಮೈದನ್ನ ಜೋರು ಮಾಡ್ತಿರೋ ಹಾಗಿದೆ. ಇನ್ಮೇಲೆ ಹಾಗೇನೆ ನಗ್ನಗ್ತಾ ಮಾತಾಡಿಲ್ಲ ಅಂದ್ರೆ ಕಿವಿ ಹಿಂದೆ ಮಾತಾಡಿಸ್ಬೇಕು. ಆಯ್ತಾಯ್ತು, ಈಗ ನೀನು ಕಿವಿ ಹಿಂದಿದ್ದು ಮುಗ್ದಿದ್ರೆ ನಾವು ಆಫೀಸ್ಗೆ ಹೊರಡ್ತೀವಿ. ಸರಿ ಸರ್, ಹೊರಡೋಣ. ನೀವಿಬ್ಬರು ಆಫೀಸಿಗೆ ಹೊರಟಿರಿ, ನನಗೆ ಬೇರೆ ಕೆಲಸ ಇದೆ, ನಾನು ಆಫೀಸಿಗೆ ಬರಲ್ಲ. ಏನು ಆಫೀಸಿಗೆ ಬರಲ್ವಾ? ಏನಾಯ್ತು ನಿನಗೆ? ಮೊನ್ನೆಯಿಂದ ಆಫೀಸಿಗೆ ಸರಿಯಾಗಿ ಬರ್ತಿಲ್ಲ, ಎಲ್ಲಿ ಹೋಗ್ತಿದ್ಯಾ? ಅದು ಅಭಿಗೆ ಆಫೀಸ್ಗೆ ಹೋಗ್ಬೇಡ ಅಂತ ನಾನೇ ಹೇಳಿದ್ದು. ಅದು ನಿಧಿ ಮದುವೆ ಕೆಲ್ಸಗಳಿದೆ, ಹಾಗಾಗಿ ನಾನು ಅವನ ಜೊತೆ ಸ್ವಲ್ಪ ಓಡಾಡಬೇಕು, ಅದಕ್ಕೆ ಹೇಳಿದೆ. ಓಡಾಡೋದಿದ್ರೆ ನಾನೇ ಬರ್ತೀನಲ್ಲ. ಏಕೆ ನನ್ನ ಜೊತೆಗೆ ಓಡಾಡಬಾರ್ದಾ? ಹಾಗೇನಿಲ್ಲ, ಎಲ್ಲಿಗೆ ಹೋಗಿ ಬರೋದಿದ್ರು ಹುಷಾರಾಗಿ ಹೋಗಿ ಬನ್ನಿ. ಅವಿ ಸರ್, ನಾ ಹೊರಡೋಣವಾ? ಬಾ ಹೋಗೋಣ. ಅಮ್ಮ ಬರ್ತೀನಿ. ಪುಣ್ಯ ಎಲ್ಲ ಓಕೆ ತಾನೆ? ಪ್ರಾಬ್ಲಮ್ ಇದೆಯಾ? ಅಂಥದ್ದೇನಿಲ್ಲ ಪಾಪು, ಸ್ವಲ್ಪ ಕೆಲಸ ಇದೆ ಅಷ್ಟೇ. ಸರಿ, ಹುಷಾರು. ಪೂರ್ಣಿ, ಮನೆ ಕಡೆ ಜೋಪಾನ, ನಾನು ಅಭಿ ಹೋಗಿ ಬರ್ತೀವಿ. ನೀವು ಹುಷಾರು. ಒಂದು ನಿಮಿಷ ಬಂದೆ.